ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈಗ ನಮ್ಮ ಜಾಗತಿಕ ಲಿಂಗಾಯತ್ ಮಹಾಸಭಾ ಬಳ್ಳಾರಿ ಘಟಕ ಉಪಾಧ್ಯಕ್ಷರಾದಂತ ಕಾರೇಕಲ್ ಬಸನಗೌಡರು ಕೂಡ ಈ ಕಾರ್ಯಕ್ರಮದ ಬಗ್ಗೆ ಎರಡು ಮಾತುಗಳನ್ನ ವ್ಯಕ್ತಪಡಿಸಿದ್ದಾರೆ. ಫೋಟೋ ಬಂತಪ್ಪ. ಜೈ ಗುರು ಬಸವೇಶ. ಇದನ್ನ ವಚನ ಕಂಠಪುಟಕ್ಕೆ ನನಗೆ ಒಪ್ಪಿಸೋಕೆಲ್ಲ ಪರಮ ದಯಾನಿಧಿಯಾಗಿರುವ ವಿಶ್ವಗುರು ಬಸವಣ್ಣನವರನ್ನ ಎನ್ನ ಹೃನ್ಮಂದಲ್ಲಿ ಸ್ಮರಿಸುತ್ತಾ ಈ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುವಾಗಿರತಕ್ಕಂಥ ಪಂಪಾಪತಿ ಶರಣ ಮತ್ತು ಅವರ ಕುಟುಂಬದವರಿಗೆ ಅನಂತ ಶರಣಾರ್ಥಿಗಳನ್ನು ತಿಳಿಸ್ತಾ ಇಲ್ಲಿ ಬಂದಿರತಕ್ಕಂಥ ಯಾಳ್ಪಿ ಮತ್ತು ಬಳ್ಳಾರಿ ಚಿಂತಗುಂಟೆ ಶರಣರಿಗೆ ಅನಂತ ಶರಣಾರ್ಥಿಗಳನ್ನು ತಿಳಿಸ್ತಾ ಇದು ಒಂದು ಅದ್ಭುತವಾದ ಕಾರ್ಯಕ್ರಮ. ಇದು ಅಷ್ಟು ಸುಲಭವಾದ ಕಾರ್ಯಕ್ರಮ ಅಲ್ಲ. ಯಾಕಂದರೆ ಮೂಢತ್ವದಿಂದ ಜ್ಞಾನತ್ವದ ಕಡೆಗೆ ಬರಬೇಕಾದ್ರೆ ಭಾಳಷ್ಟು ವಿಚಾರಗಳು ಬೇಕು. ನಮ್ಮಲ್ಲಿ ಕರ್ನಾಟಕದಲ್ಲಿ ಭಾಳ ಜ್ಞಾನವಂತರಿದ್ದಾರೆ, ಭಾಳಷ್ಟು ಬುದ್ಧಿಜೀವಿಗಳಿದ್ದಾರೆ ಅಂದ್ಕೊಂಡಿದ್ದೀವಿ ನಾವು. ಅವರೆಲ್ಲರನ್ನೂ ಕೂಡ ಇವತ್ತಿನ ದಿವಸ ಜಗಲಿ ಜಳ ಅಂತ. ಜಗಲಿ ಜಳ ಅಂದರೆ ಜಗಲಿ ತುಂಬ ದೇವರುಗಳು ಯಾವುದು ಹೇಳಿದ್ರು ನಮ್ಮ ಶರಣರು ಇಲ್ಲಿವರೆಗೆ ಕೂಡ ಎಲ್ಲಿಗೆ ಹೋದ್ರು ಕೂಡ ತಂದು ದೇವ್ರ ಜಗಲ್ ನೀಡೋದು. ಪೂಜೆ ಮಾಡಪ್ಪ ಹುಡುಗರಿಗೆ ಹೇಳಿದ್ರೆ ಅಪ್ಪ ನೀವು ಊಟಕ್ಕೆ ನೀಡಬೇಡ, ನಾನು ಮಾತ್ರ ಪೂಜೆ ಮಾಡೋಲ್ಲ ಎಂಬ ಪರಿಸ್ಥಿತಿಗೆ ತಂದಿಟ್ಟಿದ್ರು. ಅದಕ್ಕಾಗಿ ದೇವರು ಅಂದರೆ ಯಾರು ಎಂತಂದೇಳಿ ವಿಚಾರವನ್ನು ಮಾಡಿ ಅವರು ಪ್ರವಚನಗಳನ್ನು ಶರಣರ ಸಂಘದಲ್ಲಿ ಪಂಪಾಪತಿ ಶರಣರ ಕುಟುಂಬದವರಿಗೆ ಸೇರಿ ಅವೆಲ್ಲ ಅನುಭವಗಳು ಬಂದ ಮ್ಯಾಕ ಒಂದು ದೃಢ ನಿರ್ಧಾರ ತಗೊಂಡು ನಾವು ಏಕದೇವೋಪಾಸಕರಾದರೆ ನಮ್ಮ ಫಲ ಸಿಗಕ್ಕೆ ಸಾಧ್ಯ, ಬಹುದೇವೋಪಾಸಕರಾದರೆ ನಮ್ಮ ಫಲ ಸಿಗಕ್ಕೆ ಸಾಧ್ಯ ಇಲ್ಲ ಅಂತ ತೀರ್ಮಾನ ಮಾಡಿ ಅವರು ಏಕದೇವೋಪಾಸಕ್ಕೆ ಒಂದು ದೃಢ ನಿರ್ಧಾರ ಸಂಕಲ್ಪವನ್ನು ಮಾಡಿ ಜಗಲಿ ಜಳ ಅಂತ ಎಲ್ಲ ಏನು ಕಾಲ್ಪಿತ ಕಾಲ್ಪನಿಕ ಪೌರಾಣಿಕ ದೇವರುಗಳನ್ನು ಏನಿದಾವಲ್ಲ ಅವೆಲ್ಲವನ್ನ ಪುಟ್ಟಾಗಿಟ್ಟು ಸಂಕ್ಷಿಪ್ತವಾಗಿ ಹೊರಗಡೆ ಅವ್ರನ್ನ ಇಟ್ಟು ಮತ್ತು ಗುರು ಬಸವಣ್ಣನವರನ್ನು ಮತ್ತು ವಚನ ಸಾಹಿತ್ಯವನ್ನು ಒಂದು ಮನೆಯ ಹೊರಗಡೆಯಿಂದ ಮೆರವಣಿಗೆ ಮೂಲಕ ತಂದು ದೇವರ ಜಗಲಿ ಜಳ ಮಾಡಿರೋ ಜಗಲಿಯಲ್ಲಿ ವಿಶ್ವಗುರು ಬಸವಣ್ಣನವರನ್ನು ವಚನ ಸಾಹಿತ್ಯವನ್ನು ಇಟ್ಟಿದ್ದಾರೆ. ಅದಕ್ಕಾಗಿ ಲಿಂಗಾಯತರೇ ಇದು ಇವತ್ತು ಮಾಡ್ತಾ ಇರೋದು ಏನಪ್ಪ ಅಂದ್ರೆ ಎಲ್ಲ ಲಿಂಗಾಯತರಿಗೆ ಈ ಜ್ಞಾನ ಬರಬೇಕು. ಅಂಬಿಗ ಚೌಡ ಹೇಳ್ತಾರ, ಕಟ್ಟಿದ ಲಿಂಗವು ಕಿರಿದೆಂದು ಬೆಟ್ಟದ ಲಿಂಗವು ಇರಿದೆಂದು ಒಟ್ಟಾಡಿ ಮಾಡಿ